ಅವಾಗೆಲ್ಲೂ ಕಾಡ್ಲಿಲ್ವಾ ಸುನೀತಾ? ಅಂದ್ರೆ ಜನ ಸಿನಿಮಾ ಹಾಡು ಬೇಗ ಇಷ್ಟಪಟ್ಬಿಡ್ತಾರೆ, ಸಿನಿಮಾ ಹಾಡನ್ನ ನೋಡ್ಬಿಡ್ತಾರೆ, ಇಲ್ಲ ಅವ್ರಿಗೆ ಪ್ರಚಾರ ಜಾಸ್ತಿ ಸಿಕ್ಬಿಡುತ್ತೆ, ನಾವೆಲ್ಲ ಬೇರೆ ಕಡೆ ಇದೀವಿ ಅಂತ ಎಲ್ಲೂ ಕಾಡ್ಲಿಲ್ವಾ? ಇದೆಲ್ಲ ಐ ವೋಂಟ್ ಬಿಲೀವ್ ಹರೀಶ. ನಾವ್ ಹೆಂಗೆ ಅಂದ್ರೆ ಆ ಒಂದು ಟೈಮ್ ಹೆಂಗಿತ್ತು ಅಂದ್ರೆ ಹಿಂದಿನ ದಿವಸ ಗುರುಕಿರಣ್ ಮ್ಯೂಸಿಕಲ್ ನೈಟ್, ಕನ್ನಡವೇ ಸತ್ಯ, ನಿಂಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಹೆಂಗೆ ಅಂದ್ರೆ ಕನ್ನಡವೇ ಸತ್ಯ ಆಗುವಾಗ ಅಶ್ವಥ್ ಸರು 1 ತಿಂಗಳು ರಿಹರ್ಸಲ್ ಮಾಡ್ಸಿರೋದು ನಮ್ಮ ಕೈನಲ್ಲಿ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸ್ ಹೆಂಗ್ ಆಡ್ಬಿಟ್ಟಿದ್ವಿ ಅಂದ್ರೆ ರಾತ್ರಿ ಮಲಗಿದ್ರೆ ಹಿಂಗಂದ್ರೆ ನಿನ್ನ ಶರಣರಿಗೆ, ಆಮೇಲೆ ಏನು ನೂರ ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ಹಿಂಗೆ ಬೆಳೆಸ್ಬಿಟ್ಟಿದ್ರು ನಮ್ಮನ್ನ. ಕುವೆಂಪು ಅವರ ಹೋರಾಟದ ತರವಲ್ಲ ತಗ್ಗಿ ನಿನ್ನ ತಂಬೂರೀಶ್ವರ. 1 ತಿಂಗಳು ಹೆಂಗೆ ಪ್ರಚಾರಗಳು ಹೆಂಗಾಯ್ತು ಅಂದ್ರೆ ಅವತ್ತಿನ ಕಾರ್ಯಕ್ರಮ ಆಗುವಾಗ ಮೋಡ ಕವಿದ ವಾತಾವರಣ. ಅವತ್ತು ಸರಿ ಎಷ್ಟು ಎದ್ರುಕೊಂಡಿದ್ರು ಅಂದ್ರೆ ನಾವು 3 ಗಂಟೆಗೆ ಹೊಟ್ಟೋಗ್ಬಿಟ್ಟಿದ್ವಿ ಸ್ಟೇಜ್ ಮೇಲೆ. ನನಗೆ 4:45 ಗಂಟೆಗೆ ಬರ್ತಾರೆ, ಫುಲ್ ಟ್ರಾಫಿಕ್ ಜಾಮು, 1.5 ಲಕ್ಷ ಜನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇರ್ತಾರೆ. ಭವಿಷ್ಯತಿ ಎಸ್, ಇದುವರೆಗೂ ಆಗಿಲ್ಲ, ಇನ್ ಮುಂದಕ್ಕೆ ಆಗೋ ಚಾನ್ಸ್ ಇಲ್ಲ. ಅದು ಒಂದು ಭಾವಗೀತೆಗೆ, ಎಸ್, ಸುಗಮ ಸಂಗೀತಕ್ಕೆ ಅವತ್ತು ನಮ್ಮ ಸುಗಮ ಸಂಗೀತ ಟ್ರೆಂಡ್ ಶುರು ಆಗಿದೆ ಹರೀಶ್. ಅವತ್ತಿಂದ ಹೇಳಿದ್ನಲ್ಲ, ಅಶ್ವಥ್ ಸರ್ ಇರೋ ತನಕ ನಾನು ಇವತ್ತು ಹೇಳ್ತೀನಿ, ಸಿಂಹ ರಾಜ ನಮ್ಮನ್ನು ಹೆಂಗೆ ಬೆಳೆಸಿದ್ರು ಅಂದರೆ ಅವ್ರ ಶಿಷ್ಯರನ್ನಾಗಿ ನಾನು ಇವತ್ತು ಗರ್ವ ಇದೆ ನನಗೆ. ಯಾಕೆಂದರೆ ಅವ್ರಿಗೆ ಎಲ್ಲರೂ ನಾವು ಶಿಷ್ಯನಾಗಿ ತೊಗೊಂಡಿರಲಿಲ್ಲ. ಇವತ್ತು ಹೇಳ್ತೀನಿ, ಮಂಗಳ, ಸುಪ್ರಿಯಾ, ಪಲ್ಲವಿ, ಸುನೀತಾ 4 ಜನ. ನೀ ಯಾವ ಕಾರ್ಯಕ್ರಮ ತೆಗೆದು ನೋಡು. ಹಾಂ, ಈ ಕಡೆ ವಿನಯ್ ನಾಡೆಗ್, ರವಿ ಮೂರೂರ್, ಪ್ರವೀಣ, ಪ್ರದೀಪ, ಇಷ್ಟೇ ಜನ. ಹೆಂಗೆ ಕಲಿಸ್ತಾ ಇದ್ರು ನಮ್ಮನ್ನು. ನಾವು ಎಷ್ಟು ಕೂತು ಕಲ್ತಿದ್ದಕ್ಕಿಂತ ಹರೀಶ ಕೇಳಿ ಕಲ್ತಿದ್ದು ಜಾಸ್ತಿ. ಸ್ಟೇಜ್ ಮೇಲೆ ಹೋಗುವಾಗ ಒಂದು ಲಿಸ್ಟು, ಇದಾದ್ಮೇಲೆ ಹಿಂಗೆ ಬರ್ಬೇಕು. ಸ್ಟೇಜ್ಗೆ ಹೋದ್ಮೇಲೆ ಬೇರೆನೇ ಲಿಸ್ಟು. ಆಡಿಯನ್ಸ್ ಪಲ್ಸ್ ತಗೊಂಡು ಚೆಕ್. ಆ್ಯಂಡ್ ಮ್ಯೂಸಿಷಿಯನ್ಸು ಹಾಗೆ ಇರ್ತಿದ್ರು. ಜೆರಾಲ್ಡ್ ಸರ್ ಆಗಿರ್ಬೋದು, ಕೃಷ್ಣ ಉಡುಪ ಆಗಿರ್ಬೋದು, ಆ್ಯಂಡ್ NS ಪ್ರಸಾದ್ ಆಗಿರ್ಬೋದು, ಸುಧಾ ಸರ್ ಆಗಿರ್ಬೋದು, ಸುದರ್ಶನ್ ಸರ್ ಗಿಟಾರಿಸ್ಟ್. ಎಸ್, ನಮ್ಗೆ ಹೀಸ್ ದ ರಥ ಸಾರಥಿ. ಯಾ, ಆ್ಯಂಡ್ ಹೆಂಗೆ ಅಂದ್ರೆ ಹಂಗೆ ಹೋಗಿದ ತಕ್ಷಣ ಹಂಗೆ. ಆ್ಯಂಡ್ ಮರ್ಯಾದೆ, ಸುಗಮ ಸಂಗೀತ ಗಾಯಕರು ಎಂಥ ಮರ್ಯಾದೆ. US ಅಲ್ಲಿ 1 ತಿಂಗಳು ನಾನು ಸುಪ್ರಿಯಾ ಅಶ್ವಥ್ ಸರ್ ಜೊತೆ ಹಾಡಕ್ ಹೋಗಿದ್ದು. ನೀವು ಅಕ್ಕದಲ್ಲಿ ಹಾಡಿದ್ರಿ ಅಲ್ವಾ? ಹೌದು, ಅಶ್ವಥ್ ಸರ್ ಜೊತೆ. ಎಸ್, ಕರೆಕ್ಟ್, ಐ ರಿಮೆಂಬರ್ ದಟ್. ಆ 1 ತಿಂಗಳು ಹಾಡಿದ್ದು ರೆಡ್ ಕಾರ್ಪೆಟ್ ನಮ್ಗೆ. ಎಲ್ಲೋದ್ರು? ಹಾ, ಯಾವ ಸ್ಟೇಟಿಗೆ ಹೋದ್ರು. ಅಶ್ವಥ್ ಸರ್ ಬರ್ತಿದ್ದಾರೆ ಅಂದ್ರೆ ಹಂಗೆ ಒಂಥರ ಯಾವ ಹೀರೋನು ಕಡಿಮೆ ಇಲ್ಲ ಅಲ್ಲ. ಹೇಳಿದ್ನಲ್ಲ, ನಮ್ಗೆ ಅಶ್ವಥ್ ಸರ್ US ಅಲ್ಲಿ ಅಶ್ವಥ್ ಸರ್ ಬರ್ತಿದ್ದಾರೆ ಅಂದ್ರೆ ಹಂಗೆ ನಮ್ಗೆ ಸುಗಮ ಸಂಗೀತಕ್ಕೂ ಹಿಂಗಿರುತ್ತಾ ಅಂತ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಅಶ್ವಥ್ ಸರ್ ಹಾಗೆ. ಮತ್ತು ಫುಡ್ಡಲ್ಲೂ ಅಷ್ಟು. ಮತ್ತು ಹೆಣ್ಣು ಮಕ್ಕಳಿಗೆ ತುಂಬ ಮತ್ತು ಇನ್ನೊಂದೇನು ಗೊತ್ತಾ, ನಾನು ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ಸೀರೆ ಉಡೋದು ಕಲ್ತಿದ್ದೆ ಅಶ್ವಥ್ ಸರ್ ಪ್ರೋಗ್ರಾಮಲ್ಲಿ. ಹೌದು, ಅವ್ರಿಗೆ ಹೆಂಗೆ ಅಂದರೆ ರೀ, ಇಷ್ಟು ದೊಡ್ಡ ಜರಿ ಇರಬೇಕು ರೀ, ಸೀರೆ ಇಷ್ಟು ದೊಡ್ಡದಿರಬೇಕು, ಹಣೆಗೆ ದೊಡ್ಡ ಕುಂಕುಮ ಇಟ್ಕೋಬೇಕು, ಹೂ ಮುಡ್ಕೋಬೇಕು, ನೋಡಿ ನಮ್ಮ ರತ್ನಮಲ್ಲ, ಕಸ್ತೂರಿ ಶಂಕರ್ ಎಲ್ಲ ಹೆಂಗಿರ್ತಾರೆ ನೋಡಿ. ಆ್ಯಂಡ್ ಹಿ ಯೂಸ್ ಟು ಟೆಲ್ ದಟ್. ಇವತ್ತು ನೀ ಎಲ್ಲಿಂದ ಎಲ್ಲಿಗೆ ನೋಡು, ನಾನಾಗಲಿ, ಮಂಗಳ ಆಗಲಿ, ಪಲ್ಲವಿ ಆಗಲಿ, ಸೀರೆ ಉಟ್ಕೊಂಡೇ ಬರ್ತೀರಾ ಹಾಡಕ್ಕೆ. ಎಸ್, ಅದು ಎಂಥದ್ದೇ ಆಗಿರಲಿ ಕಾರ್ಯಕ್ರಮ. ಹೌದು, ಕರೆಕ್ಟ್, ನೋಡಿದ್ದೀನಿ. ವಿ ವಾಂಟ್ ವೇರ್. ಅದು ನಮ್ಮ ಪಾಲಿಸಿ, ಅದೊಂದು ಗುರುಕುಲ. ಆ ಗುರುಕುಲದಿಂದ ಬಂದವರು ಅದು ಎಂಥದ್ದೇ ದೊಡ್ಡ ಸ್ಟೇಜ್ ಪ್ರೋಗ್ರಾಮ್ಗೆ ಒಂಥರ ಒಳ್ಳೆ ಸೀರೆ, ಇದೊಂದು ನಾವೆಲ್ಲೂ ಬಂದಿಲ್ಲ. ಹೆಂಗ್ ಅನ್ಸುತ್ತೆ ಅಂದರೆ ಅಶ್ವಥ್ ಅವ್ರನ್ನ ಇಂಡಸ್ಟ್ರಿನಲ್ಲಿ ಒಂದು ಸ್ಟಾರ್ ಪಟ್ಟ ತಂದುಕೊಟ್ರಲ್ಲ, ಅವ್ರನ್ನ ಜನ ನೋಡಿದ ಬಗ್ಗೆ ಇದೆಯಲ್ಲ, ಅವ್ರ ವಾಯ್ಸು, ಅವ್ರ ಟೆಕ್ಸ್ಚರು, ಅಥವಾ ಸೆಲೆಕ್ಟ್ ಮಾಡ್ಕೊಂಡಿದ್ದ ಹಾಡು, ಸಂಗೀತ ನಿರ್ದೇಶನವೋ ಅಥವಾ ವ್ಯಕ್ತಿತ್ವವೋ, ಏನನ್ಸುತ್ತೆ? ಎಲ್ಲವೂ ಅವ್ರ ಸಂಗೀತ ನಿರ್ದೇಶನ ಫಸ್ಟ್ ಆಫ್ ಆಲ್ ಒಂದಕ್ಕಿಂತ ಒಂದು ಅದ್ಭುತ. ಇವತ್ತಿಗೂ ನೀನು ನಂಬ್ತೀಯೋ ಬಿಡ್ತೀಯೋ, ನಾನು ಇವತ್ತಿಗೂ ನನ್ನ ಕಾರ್ನಲ್ಲಿ, ನಾನು ನನ್ನ ಗಂಡ ಕೂತ್ರೆ ಕಾರ್ನಲ್ಲಿ ಪ್ಲೇ ಆಗಿದೆ ಭಾವಗೀತೆಗಳು ಅಶ್ವಥ್ ಸರ್ದು, ರತ್ನಮಾಲ ಪ್ರಕಾಶ್ದು ಎಲ್ಲನೂ. ಆ್ಯಂಡ್ ಹೌದು, ಅವ್ರ ಆ್ಯಂಡ್ ಹಿ ಈಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಯಾರಿಗೂ ಹಿಂಗಂದಿದ್ದೇ ಇಲ್ಲ, ನಾನು ಹಾಡ್ತೀನಿ ನೀವು ಕೇಳಿ ಅಷ್ಟೇ, ಆ ಲೆವೆಲ್. ಅಂದರೆ ಅಷ್ಟು ಘನತೆ ಇತ್ತು. ಹಂಗಿತ್ತು ಅಂದರೆ ಅಥಾರಿಟಿ ಹೇಳೋದು. ಎಸ್, ಹೌದು, ನಾನು ಹಿಂಗೆ ಇರ್ತೀನಿ. ಆ್ಯಂಡ್ ಮತ್ತೆ ಆ ವರ್ಚಸ್ಸು ಅಷ್ಟೇ. ಆ್ಯಂಡ್ ಹೆಣ್ಮಕ್ಳು ನಾವು ಗೌರವವಾಗಿ ನೋಡ್ತಿದ್ರು. ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಅವ್ರ ಜೊತೆಗೆ ನಮಗೂ ಹಿಂಗೆ ಬರೋದು ನಮಸ್ಕಾರ. ಐ ಡೋಂಟ್ ನೋ ವೈ. ನಾನು ಹತ್ರದಿಂದ ಗಮನಿಸಿದಾಗೆ ಈ ಅಂಜಿಕೆ ಅನ್ನೋ ಪದ ಇಲ್ಲೇ ಇಲ್ಲ ಅವ್ರ ಹತ್ರ. ನೋ ವೈ. ಎಲ್ಲರೂ ಮತ್ತೆ ಒಬ್ಬ ಕೃಷ್ಣ ಉಡಪಂಗೂ ಅದೇ ಮರ್ಯಾದೆ. ಕೀಬೋರ್ಡ್ ಕೃಷ್ಣ ಉಡಪ ಕೀಬೋರ್ಡ್, ಕೃಷ್ಣ ಉಡಪಂಗೂ ಅದೇ ಮರ್ಯಾದೆ.
ಜೋಗಿ ಸುನೀತಂಗೂ ಅದೇ ಮರ್ಯಾದೆ, Chorus ಜೆರಾಲ್ಡ್ಗೂ ಮರ್ಯಾದೆ, ಮತ್ತೆ ಅಶ್ವಥ್ ಸರ್ಗೆ ಒಬ್ಬ ಗೋಪಾಲ ಅಂತ ಒಬ್ಬ ಇದೆ, ನಿಂಗೆ ಹೌದು ನೆನ್ಪಿರ್ಬೋದು. ಗೊತ್ತು ಗೊತ್ತು. ಗೋಪಾಲಂಗೂ ಅದೇ ಮರ್ಯಾದೆ. ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಅವ್ರು ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂದ್ರೆ, ನಮ್ದ್ರಲ್ಲಿ ಒಬ್ಬ ಗೋಪಾಲ ಅಂತ ಇದ್ದಾನೆ, ಅವನಿಲ್ದೆ ನಾವು ಕಾರ್ಯಕ್ರಮ ಮಾಡಲ್ಲ, ಬಾರೋ ಬನ್ನಿ, ಯಾವತ್ತು ಬಾರೋ ಅಂದ್ರೆ ಬನ್ನಿ ಗೋಪಾಲ ಅಂದಿದ ತಕ್ಷಣ. ಮತ್ತೆ ಮತ್ತೆ ನಾವು ಟಿ ಟಿನ ಯಾವಾಗಲೂ ಭೈರವ ಟ್ರಾವೆಲ್ಸ್ ಅಂತ ಮಾಡ್ತಾ ಇದ್ವಿ. ಆ ಟಿ ಟಿ ಕರ್ಕೊಂಬಂದವ್ರಿಗೆ ಮತ್ತೆ ಅವ್ರು ಎಷ್ಟು ಆ ಟಿ ಟಿ ಡ್ರೈವರ್ಗೂ ಅವತ್ತಿನ ಶಾಲ್ ಏನಿರುತ್ತೆ ಅದನ್ನು ಕೊಟ್ಬಿಟ್ಟು ಹೋಗ್ತಾ ಇದ್ರು. ಅದೆಲ್ಲ ನಾವು ಅಲ್ಲಿಂದನೇ ಕಲ್ತಿರೋದು. ಚಂದ್ರ ಆಂಟಿನೂ ಅಷ್ಟೇ ನಮ್ಮನ್ನು ಇವತ್ತಿಗೂ ಪ್ರೀತಿಯಿಂದ ಬಂದರೆ ಬಾರೆ ಏನು ಮಾಡಿಕೊಡ್ಲೆ, ಇವತ್ತಿಗೂ ನಾವು ಅವ್ರ ಮನೆಗೆ ಹೋಗ್ತೀವಿ, ಪ್ರೀತಿಯಾಗಿ ಮಾತಾಡ್ತೀವಿ. ಚಂದ್ರ ಆಂಟಿ ಆಗಿರ್ಬೋದು, ಸಹನ ಆಗಿರ್ಬೋದು, ತುಂಬ ಪ್ರೀತಿಯಾಗಿ ಮಾತಾಡ್ತೀವಿ. ಏನಾರ್ ಕಣ್ಣಲ್ಲಿ ತುಂಬ ನೆನಪಿದೆ. ನಿಜವಾಗ್ಲು. ಆ್ಯಂಡ್ ಹೇಳಿದ್ನಲ್ಲ, ನಾವು ನಮ್ಮನೆ ಅನ್ನೋ ಥರ ಹೋಗ್ತಾ ಇದ್ವಿ. ಅಡುಗೆ ಮನೆಗೆಲ್ಲ ಹೋಗಿ ಬಿಸಿಬೇಳೆ ಬಾತ್ ಒಂಚೂರು ಎಕ್ಸ್ಟ್ರಾ ಹಾಕ್ಕೊಂಡು, ಬೂಂದಿ ಹಾಕ್ಕೊಂಡು, ಕಾಫಿ ಹಾಕ್ಕೊಂಡು ಎಲ್ಲ ಬರ್ತಿದ್ವಿ. ಸೊ ಈ ಎಲ್ಲ ಹಾದಿಯಲ್ಲೂ ಇದ್ದದ್ದು ನಾನು ಕಲಿತಾ ಇದ್ದೀನಿ, ಹಾಡ್ತಾ ಇದ್ದೀನಿ, ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ತುಂಬ ಒಳ್ಳೆ ಪರಿಸರದಲ್ಲಿದ್ದೆ. ಕರೆಕ್ಟ್. ನನ್ಗೆ ಆ ಫಿಲಮ್ ಆರ್ಕೆಸ್ಟ್ರಾ ಬಿಟ್ಟಿದ್ದು ಸ್ವಲ್ಪ ಮಟ್ಟಿಗೆ ನಂಗೆ ಬೇಜಾರಾದ್ರೂ ಆ್ಯಂಡ್ ಈವಲ್ಲೂ ನನ್ಗೆ ಇಮಿಡಿಯೇಟ್ ಆಗಿ ಬಂದು ಸಿಕ್ಬಿಡ್ತು. ಇಲ್ಲೆಲ್ಲೂ ಯಾವ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮನ್ನು ನೋಡಿಲ್ವಾ? ಎಲ್ಲಿ? ಈ ಸಂದರ್ಭದಲ್ಲಿ ಇಲ್ಲ. ಸ್ಟೇಜ್ ಪ್ರೋಗ್ರಾಮ್ ಇಲ್ಲ. ಯಾವುದೇ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮನ್ನು ನೋಡ್ಲೇ ಇಲ್ವಾ? ಇಲ್ಲ, ನೋಡ್ಲಿ. ಫಿಲ್ಮ್ ಪ್ರೊಡ್ಯೂಸರ್ ನಿಮ್ಮನ್ನು ನೋಡೇ ಇಲ್ವಾ? ಇಲ್ಲ. ಅಲ್ಲೇ ಹೇಳಿದ್ನಲ್ಲ, ನಾವು ಗೋಷ್ಠಿಲಿ ಇರ್ತಿದ್ವಿ ಹರೀಶ. ಸಿಕ್ಕಿದ್ರೆ ಒಂದೊಂದು ಸೋಲೋ ಸಿಗ್ಬೋದು ಇಷ್ಟ. ಸೊ ಆ ಗೋಷ್ಠಿನೇ ನಮ್ದು ಒಳ್ಳೆ ಸೋಲೋ ಪರ್ಫಾರ್ಮೆನ್ಸ್ ತರ ಇತ್ತು. ಅಂದ್ರೆ ಗೋಷ್ಠಿಲಿ ಹೆಂಗೋ ಹಾಡ್ಬಿಡಂಗೆ ಇರ್ತಿರ್ಲಿಲ್ಲ. ಅಂಡ್ ಯೂಶಲಿ ಸರ್ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಒಬ್ಬರ ಕೈಲೇ ಹಾಡಿಸ್ತಾ ಇದ್ರು. ಹಾಡ್ತಾ ಇದ್ದಿದ್ದು ನಾವು ಗುಂಪಾದ್ರೂ ಒಬ್ಬೊಬ್ಬರ ಕೈಲೇ ಹಾಡಿಸ್ತಾ ಇದ್ರು. ಬಟ್ ಸಿಂಕ್ ಆಗ್ಬೇಕು. ಆ್ಯಂಡ್ ಹೆಂಗೆ ನೀ ಎಲ್ಲಿಂದ ಬೇಕಾದ್ರೆ ಯಾವ್ದು ವಿಡಿಯೋ ತೆಗೆದು ನೋಡಿ, ನಮ್ಮ ಸುಪ್ರಿಯಂದಾಗ್ಲಿ ಮಂಗಳಂದಾಗ್ಲಿ ಒಂದೇ ಧ್ವನಿ ಯಾವತ್ತೂ ಕೇಳಿಸಿಲ್ಲ. ಅವ್ರೊಬ್ಬೊಬ್ಬರೇ ಹಾಡ್ದಾಗ ಕೇಳಿಸಿರ್ಬೋದು, ಬಟ್ ಗೋಷ್ಠಿಲಿ ಯಾವತ್ತೂ ಕೇಳಿಸಿಲ್ಲ. ದಟ್ ಇಸ್ ನನಗೆ ನಾನು ನೆಕ್ಸ್ಟ್ ನಾನು ಫಿಲಮ್ ಫೀಲ್ಡ್ಗೆ ಕೋರಸ್ ಎಂಟರ್ ಆದಾಗ ಅದು ನನಗೆ ಹೆಲ್ಪ್ ಆಗಿತ್ತು. ಈ ಗ್ಯಾಪಲ್ಲಿ ಮದುವೆ ಯಾವಾಗ ಆಗಿದ್ದು? ನಾನು when I'm 22 ಅಷ್ಟೇ ಮದುವೆ ಬಿಟ್ರಾ? ಹೇಳಿದ್ನಲ್ಲ, ಅದೂ ಅಷ್ಟೇ. ಅದು ಹೇಳಿದೆ, ಇಲ್ಲಿಂದ ಫಿಲ್ಮ್ ಫೀಲ್ಡಿಗೆ ಎಂಟರ್ ಆದ್ನ, ಅಲ್ಲಿ ಕೋರಸ್. ಅಪ್ಪ ಏನು ಮಾಡಿದ್ರು ಈಗ ಓಕೆ, ಬಿಫೋರ್ ದಟ್ ಅಂದರೆ ಫಿಲ್ಮ್ ಬೇಡ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ವಚನ. ವೈ ಅಗೇನ್ ಯು ಟರ್ನ್ ಯಾಕೆ ಅಂತಂದ್ರೆ, ಸ್ವಲ್ಪ ದಿವಸ ಆದ್ಮೇಲೆ ಅದು ಒಲ್ವಿ ಇರ್ದೇ ಇರುತ್ತೆ. ಅಪ್ಪ ಏನು ಮಾಡಿದ್ರು, ಅಪ್ಪ ಮತ್ತೆ ಹಂಸಲೇಖ ಸರ್ ಒಳ್ಳೆ ಸ್ನೇಹಿತರು, ಅಂದ್ರೆ ಪರಿಚಯ ನಮ್ಮ ಅಪ್ಪಂಗೆ. ಸೊ ಹಾಗಾಗಿ ನಾಟಕದ್ದು ರಂಗಭೂಮಿ ಅಪ್ಪ ಅವ್ರ ಸರ್ ಹಂಸಲೇಖ ಸರ್ ನಾಟಕಗಳೆಲ್ಲ ಮಾಡ್ತಿದ್ರಲ್ಲ, ಅಪ್ಪ ಮತ್ತು ಕುಬಿ ಮತ್ತು ಯಾಲ ಈ ನಾಟಕಗಳೆಲ್ಲ ಮಾಡ್ತಾ ಇದ್ರು ಅಪ್ಪ. ಸೊ ಹಾಗಾಗಿ ಉಮಾಶ್ರೀ ಮೇಡಮ್ ಪರಿಚಯ ಇದ್ರು ಅಪ್ಪಂಗೆ. ಸೊ ಹಾಗಾಗಿ ಅಪ್ಪ ಹಂಸಲೇಖ ಸರ್ ನಮ್ದ್ರಲ್ಲಿ ಇದೆಯಲ್ಲ, ಯುಗಾದಿ ಹಬ್ಬ ಆದ್ ಮಾರ ದಿವಸ ವರ್ಷದ ಹೆಚ್ಚು ಅಂತ ಏನಾಗುತ್ತೋ ಅದು ವರ್ಷ ಎಲ್ಲ ವರ್ಷ ಯುಗಾದಿ ಹಬ್ಬ ಆದ್ ಮಾರ ದಿವಸ ನಮ್ಮಪ್ಪ ಆಕಾಶ್ ಸ್ಟುಡಿಯೋ ಕರ್ಕೊಂಡು ಹೋದ್ರು. ಆಕಾಶ ಶೇಷಾದ್ರಿಪುರ ಸರ್ಕಲ್. ಎಸ್, ಅಲ್ಲಿ ದೊರೆ ಚಿತ್ರದ ನಡೀತಾ ಇತ್ತು. ಶಿವರಾಜ್ ಆಗೋ ಬಂದನು ಅಲ್ಲಿ ಮಂಗಳ ಆಂಟಿ, ಸುಜಾತಾ ಪ್ರಸಾದ್ ಎಲ್ಲ ನಮ್ಮಪ್ಪ ಹೋಗಿ ಸರ್ ಸಿಕ್ಕಾಪಟ್ಟೆ ಬ್ಯುಸಿ. ಆವಾಗ ಸರ್ನ ನೋಡೋಕ್ಕೆ ನಾವು ಎಷ್ಟು 9 ಗಂಟೆ 10 ಕಾಲಿಗೇನೋ ಹೋಗಿದ್ದಕ್ಕೆ ಸರ್ ಸಿಕ್ಕಿದಾಗ ಮಧ್ಯಾಹ್ನ 1 ಗಂಟೆ. ಅವಾಗ ಕುತ್ಕೊಂಡು ಆಕಾಶ ಸ್ಟುಡಿಯೋದಲ್ಲಿ ಕುತ್ಕೊಂಡು ನನಗೆ ಏನಯ್ಯ ಹೋಗೋರೆಲ್ಲ ದೇವ ಸರು, ಡ್ರಮ್ಸ್ ದೇವ ಅವರು ಎಲ್ಲ ಹೋಗಿ ಬಂದು ಮಾಡ್ತಾಯಿದ್ರು. ಸರಿ ಏನು ಅಂದ ಆಮೇಲೆ ಬಂದರು. ಏನಪ್ಪ ಅಂತ, ನನ್ನ ಮಗಳು ಈಗ SLC ಮುಗೀತು, ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, BA in ಮ್ಯೂಸಿಕ್ ಮಾಡ್ಕೊಳ್ತಾ ಇದ್ದಾಳೆ ಮಹಾರಾಣಿ ಆರ್ಟ್ಸ್ ಕಾಲೇಜಲ್ಲಿ. ಅದು ನಾನು ಹೇಳ್ಬೇಕು, ನೀನು ಹೇಳೋದಲ್ಲ. ಅಪ್ಪ ಒಳ್ಳೆ ಸಿಂಗರು, ಚೆನ್ನಾಗಿ ಆಡ್ತಾಳೆ ಅಂದರು. ಎಲ್ಲ ನೋಡಿದ್ರಲ್ಲ ಅಪ್ಪ, ಅದು ನೀನಲ್ಲ ನಾನು ಹೇಳಬೇಕು. ಸರಿ, ಆಮೇಲೆ ನನಗೆ ಏನು ಹಿಂಗಂತಾರಲ್ಲ, ಬಟ್ ನಮ್ಮ ಅಪ್ಪಂಗೆ ಹೆಂಗೆ ಅಂದರೆ ಕಲಾವಿದ್ರು ಏನಂದ್ರು ನಮ್ಮ ಅಪ್ಪಂಗೆ ಆಶೀರ್ವಾದ ಅಂತಾರೆ ಅಂತಂದ್ರು. ಏನಮ್ಮ ನಿನ್ನ ಹೆಸರು ಅಂತಂದ್ರು. ಸರ್ ಸುನೀತಾ ಅಂತ. ಏನಮ್ಮ ನಿನ್ನ ಹೆಸರು ಅಂತ. ಸರ್ ಸುನೀತಾ ಅಂತ. ಸರ್ ನೋಡು, ಅಲ್ಲಿದಾರಲ್ಲ ಅವ್ರು ಯಾವ ಹಿನ್ನೆಲೆ ಗಾಯಕಿಯರು ಕಮ್ಮಿ ಇಲ್ಲ. ಅಂದರೆ ಮಂಗಳ ಆಂಟಿ, ಸುಜಾತಾ ಪ್ರಸಾದ್ ಅವ್ರನ್ನೆಲ್ಲ ತೋರಿಸ್ಬಿಟ್ಟು ಸ್ವಲ್ಪ ದಿವಸ ಅಲ್ಲಿ ಅವ್ರ ಜೊತೆ ಇರು, ಅಂದರೆ ಕೋರಸ್ ಎಲ್ಲ ಹಾಡ್ಕೊ, ಆಮೇಲೆ ನೀನು ಪ್ಲೇಬ್ಯಾಕ್ ಸಿಂಗರ್ ಆಗುವಂತೆ, ಅದೆಲ್ಲ ಫಸ್ಟ್ ಕಲಿಬೇಕಿಲ್ಲಿ ಅಂತ. ಆಯಿತು ಸರ್ ಅಂತ. ಆವಾಗ ನಮಗೆ ಇವರು ಯಾರು ಡ್ರಮ್ಸ್ ದೇವ ಇವರೆಲ್ಲ ಬರೋರು, ಚಿನ್ನ ಅಂತೆಲ್ಲ ಹೋಗ್ರೆ ಇವ್ರನ್ನ ಕರೆದ್ಬಿಟ್ಟು ಅಲ್ಲಿ ಪರಿಚಯ ಮಾಡಿಸೋರನ್ನ ಅಂತ. ನಾನು ಹೋದೆ. ಪಾಪ ಮಂಗಳ ಆಂಟಿ ಎಲ್ಲ ದೇ ಆರ್ ವೆರಿ ಸ್ವೀಟ್, ಬಾ ಪುಟ್ಟಿ ಅಂತೆಲ್ಲ ಕರೆದು. ನೀವೇ ಚಿಕ್ಕವರು? ನಾನೇ ಚಿಕ್ಕವಳು.
ಬಾಪುಟಿ ಅಂತೆಲ್ಲ ಏನು ಹಿಂಗೆ ಹಾಡ್ತಿ ಅವಾಗ ಸುಮ್ಮನೆ ಹಾಗೆ ಹಾಡು ತುಂಬ ಚೆನ್ನಾಗಿ ಹಾಡ್ತಿ. ಅಲ್ಲಿಂದ ನಂದು ಕೋರಸ್ಸು ಶುರು ಆಗಿತ್ತು. ಯಾವುದು ಫಸ್ಟ್ ಕೋರಸ್ ಯಾವುದು? ಅದೇ ದೊರೆ ಓ ಓ ಓ ಆಮೇಲೆ ಹೇಳಿದ್ನಲ್ಲ ಆ ವಯಸ್ಸಲ್ಲಿ ತಮ್ದಿದೆ. ಎಸ್ ಸಮ್ ಅಂತ ಅಷ್ಟು ಅದ್ರೊಳಗಡೆ ಸಮ್ ಅಂತ ಬೇರೆ ಒಂದು ಶುರು ಮಾಡಿದ್ರು. ಅಲ್ಲಿ ಕೋರಸ್ ಸಿಂಗರ್ಸ್ಗೆ ಇಂಟರ್ವ್ಯೂ ಆಗಿ ಆಮೇಲೆ ಅಲ್ಲಿ ಬರ್ಬೇಕಿತ್ತು. ಸೊ ಅದು ಆಗಿ ಕೋರಸ್ಸಿಗೆ ಇಂಟರ್ವ್ಯೂ. ಓಕೆ, ಈಗ ಕನ್ನಡ ಇಂಡಸ್ಟ್ರಿಲಿ ಕೋರಸ್ ಸಿಂಗಿಗೆ ಬಂದ್ರಿ. ಎಸ್, ಒಂದಷ್ಟು ಫೇಮಸ್ ಸಾಂಗು ಹಾ ಆ ಕೋರಸ್ ಅಲ್ಲಿ ನೀವಿದ್ದೀರಾ. ಎಸ್, ಯಾವ್ಯಾವುದು ಎಷ್ಟೊಂದೇ ಹೇಳ್ತೀನಿ. ದೊರೆ ಆಯ್ತಾ, ಆಮೇಲೆ ಫೇಮಸ್ ಸಾಂಗು ಕೋರಸ್ ಅಲ್ಲಿ ಹಾಡನ್ನ ಹಾಡಿದ್ದು ಅಂತ, ಆ ಪಾಟ್ನ ಹಾಡಿದ್ದು ಅಂತ. ಆ ಪಾಠ ಹಾಡಿದ್ದು ಸುಮಾರಿದ್ದೆ ಕಣೋ, ಹೇಳಕ್ ಗೊತ್ತಾಗ್ತಿಲ್ಲ. ರಾಜೇಶ್ ರಾಮನಾಥ್ ಜೇನಿನ ಹೊಳೆ ಇದೆ, ಹಳ್ಳಿ ಲವಣಿ ಅದು ಹೇಳಿದ್ದೆ ನಿಂಗೆ ಹೋದ್ಸಲ. ಅದೊಂದು ರಾಜೇಶ್ ರಾಮನಾಥನ್ ಸರ್ದು, ವಿ ರವಿಚಂದ್ರನ್ ಸರ್ದು ಮಲ್ಲ. ಯಾವ ಪಾಠ ಯಾವುದು? ತಚ್ಚಂ ಅದೊಂದು ಬರುತ್ತೆ ಗೊತ್ತಾ? ಓ ಸುಮಾರಿದೆ ಮರ, ಆಮೇಲೆ ನಿಂಗೆ ಕಳಿಸ್ತೀನಿ, ಲಿಂಕ್ ಕಳಿಸ್ತೀನಿ. ನೆನ್ಪಿರೋದು ಹೇಳ್ತೀನಿ. ಹಂಸ ಮಂಜುನಾಥ ಹೇ ಹೇ ಬಿಂದಿಗೆ ಥಳಕು ಪಳಕು ಬಿಂದಿಗೆ ತುಂಬು ಬಿಂದಿಗೆ ತುಳುಕೋದು ಎಂದಿಗೆ ಅಷ್ಟೊಳಗೆ ಗುರು ಸೇರ್ತಿದ್ದೆ. ಅವಳ ಒಲವನ ಸುನ್ 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 ಸುನ್. ನಾನು ಚೈತ್ರ ಆಪ್ತ ರಕ್ಷಕದಲ್ಲಿ ಅದೇ ಇದಿದೆಯಲ್ಲ, ನಾನು ಸುಜಾತ ಪ್ರಸಾದ್ ಚೈತ್ರ. ಇನ್ನೊಂಚೂರು ಹಾಡ್ಬಿಡುತ್ತಾನೆ. ಅದೇ ಹಿಂಗೆ ಕೊಟ್ಬಿಟ್ಟು ಹಿಂಗೆ ತಗೊಂಡ್ಬಿಡ್ತಾ ಇದ್ದೀರಾ ನೀವು. ಅದೊಂದು ಹಾಡು. ಆಮೇಲೆ ಇದು ಸಖತ್ತಾಗಿದೆ ಹಾಲಿವುಡ್ ಅದೊಂದು. ಆಮೇಲೆ ಕಾವೇರಿಗೆ ಕಾಲುಂಗುರ ತೋಡಿಸಿ ಕಲ್ಯಾಣ್ ಸರ್ದು ಕೊಡಚಾದ್ರಿಗೆ. ಬಟ್ ಯಾವ ಪಾಠ ಅದ್ರಲ್ಲಿ? ಇಲ್ಲ ಆಮೇಲೆ ಪ್ಯಾರಿಸ್ ಪ್ರಣಯ ಸ್ಟೀಫನ್ ಸರ್ದು ಎಲ್ಲ. ಪ್ಯಾರಿಸ್ ಪ್ರಣಯದಲ್ಲಿ ಒನ್ ಫುಟ್ ಡಿಸ್ಟೆನ್ಸ್ ವೆರಿ ವೆರಿ ನಾನ್ ಸೆನ್ಸ್ ಅದ್ರಲ್ಲಿ ಅದೆಲ್ಲ ಆಡ್ರದು. ಒಪೆರಾ ಇದೇನಿದು? ಒಪೆರಾ ಬರುತ್ತಾ ಒಪೆರಾ ನಿಮ್ಗೆ? ಹಾಡಿಸ್ತಾ ಇದ್ರು ನಮ್ ಕೈಲಿ. ಇವಾಗೆಲ್ಲ ಇದು ಅವಾಗೆಲ್ಲ ಇವಾಗೇನ ಒಪೆರಾ ಆಡೋದಂದ್ರೆ ಮೌರ್ಯದಲ್ಲಿ ಒಂದಿದೆ, ಏನೋ ಒಂದು ಹಾಡಿದೆ, ಉಸಿರಾಗುವೆ ಹಸಿರಾಗುವೆ ಅದೊಂದು ಹಾಡಿದೆ. ಹಿಂಗೆ ವಾವ್ ಹಾಡು ಕೇಳಿಸ್ಕೋಬೇಕಾದ್ರೆ ನೆನಪಿಸ್ಕೋಬೇಕು ಸುರಿತನ. ಅದು ಆ ಹಾಡು ಹೆಂಗ್ ಹಾಡ್ತಿದ್ವಿ ಗೊತ್ತಾ? ಅದು ಗಂಟ್ಲೆಲ್ಲ ಇಲ್ಲೆಲ್ಲ ನೋವು ಬಂದ್ಬಿಡೋದು ನಮ್ಗೆ. ಬಟ್ ಹರಿ ಸರ್ ಟೇಕ್ ಮಾಡ್ತಾ ಇದ್ದಿದ್ದು ಒಂದ್ಸಲ, ಹರಿಕೃಷ್ಣ. ಅದು ಅಷ್ಟು ಸರ್ದು ಹರಿ ಸರ್ದು ಅಷ್ಟು ಜೊತೆಯಲ್ಲಿ ಫಸ್ಟ್ ನೆಕ್ಸ್ಟ್ ಲೆವೆಲ್ ಎಲ್ಲ ರೀ ರೆಕಾರ್ಡ್. ಆಮೇಲೆ ಇದು ಅದು ಆರ್ ಪಿ ಪಟ್ನಾಯಕ್ದು ಅದೇ ಅದೊಂದು ಏನು ಅದು ಯಾವ್ದೊಂದು ಮರ್ತೋಗಿದೆ, ಕ್ಷಣ ಆ ಕ್ಷಣದಲ್ಲಿ ಸಾಂಗ್ಸ್ ಎಲ್ಲ ನಾನೇ ಹಾಡಿರೋದು. ಅದ್ರ ಎಷ್ಟೊಂದಿದೆ ನೆನಪಾಗ್ತಿಲ್ಲ, ಅಷ್ಟು ಹಾಡ್ತಿದ್ವಿ ನಾವು. ಎಷ್ಟು ಬಿಟ್ಟು ಯಾವ್ದು ನೆಕ್ಸ್ಟ್ ಸರಿ ಕೇಳ್ಬೇಕಾರೆ ನಮ್ಮವ್ರೆಲ್ಲ ನೆನಪಿಸ್ಕೊತೀವಿ. ಓ ಈ ಬಿಟ್ಟು ಇವ್ರು ಆಡಿರೋದು, ಈ ಬಿಟ್ಟು ಇವ್ರು ಆಡಿರೋದು. ನಿಂಗೆ ಒಂದು ಕೆಲಸ ಮಾಡಿ ರೆಕಾರ್ಡ್ ಮಾಡಿ ಕಳಿಸ್ಬಿಡ್ತೇನೆ, ಯಾಕಂದ್ರೆ ಅಷ್ಟಿದೆ ತಲೆನಲ್ಲಿ. ಇನ್ಯಾವ್ದು ಫೇಮಸ್ ನೆನಪಾದ್ರೆ ಅಂತ? ನೆನಪಾದ್ರೆ ಮೌರ್ಯ ಇದೆ, ಅದೇ ಹೇಳದ್ನಲ್ಲ ಅದೊಂದು. ಹೀರೋ ವೈಸ್ ಹೇಳ್ತೀನಿ ಅಟ್ಲೀಸ್ಟ್ ನೆನಪಾಗತ್ತಾ ಅಂತ. ರವಿಚಂದ್ರಂದು ಅದೇ ಮಲ್ಲ. ಆ ಒಂದು ಕ್ಲಾಸಿಕಲ್ ಬೇಸ್ ಸಾಂಗ್ಸ್ ಇದೆ, ಹೌದು ಅದೊಂದು ಹಾಡಿದ್ವಿ. ಅಂಡ್ ಆಮೇಲೆ ಇದು ತನ್ನಾನಿ ರವಿಚಂದ್ರನ್ ಸರ್ದು ಮತ್ತೆ ಇವ್ರು ಶಶಿಕುಮಾರ್ದು ಒಂದು ಅದೊಂದು. ಸುಮಾರಿದೆ. ಅಂಬಿ ಸರ್ದು ಜಾಸ್ತಿ ಇದೆ. ಈಗ ಮಾಡಿ ಮೊನ್ನೆ ಒಂದು ಹಾಡಿದ್ವಲ್ಲ, ಅಂಬಿ ನಿಂಗೆ ವಯಸ್ಸಾಗಿದೆ, ಅದ್ರಲ್ಲೊಂದು ಕೋರಸ್. ನಾ ತುಂಬಾ ಕೋರಸ್ ಆಮೇಲೆ ಕಮ್ಮಿ ಮಾಡ್ಬಿಟ್ಟೆ. ಆಮೇಲೆ ಹಾಡು ಅನುಪಂಗೆ ಸುಮಾರು ಹಾಡಿದ್ದೀನಿ. ಇದು ಅದು ಮಂಜುನಾಥ, ಶ್ರೀ ಮಂಜುನಾಥದಲ್ಲಿ ಅದು ಹಾಡಿದೀನಿ. ಅನುಪಂಗೆ ಗುರು ಸರಿಗೆ ಹಾಡಿದೀವಿ, ಸುಮಾರು ಹಾಡಿದೀವಿ. ಬಟ್ ನೆನಪ ಎಷ್ಟು ಹಾಡಿರ್ಬೋದು ಕೋರಸ್? ಬೇಜಾನು ಒಂದು 2-2.5 ಸಾವಿರದ ಮೇಲಿದೆ. ಮಂಜುನಾಥನೇ ಹೇಳಿದ್ನಲ್ಲ, ಮಂಜುನಾಥ 1.5 ತಿಂಗಳು ಹಾಡಿರೋದು ನಾವು. ರೆಕಾರ್ಡಿಂಗು, ಸಾಂಗ್ ರೆಕಾರ್ಡಿಂಗು ಎಲ್ಲ. ಅವಾಗೆಲ್ಲ ಈಗಿನ ಥರ ಟೆಕ್ನಾಲಜಿ ಇಲ್ಲ. ನಾ ಹೇಳಿದ್ನಲ್ಲ, ಮಂಜುನಾಥ ಟೈಮಲ್ಲಂತೂ ಬರ್ಕೊಂಡು ರಾಗಾಧಾರಿತ ರೆಕಾರ್ಡಿಂಗ್ ಬೇರೆ.
ಆಮೇಲೆ ಕಲ್ಯಾಣ್ ಸರ್ದು ಒಂದು ಹಾಡು ಬಂದು ಶ್ರುತಿ ಮೇಡಮ್ದು, ಮಲ್ಲಿ 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 ಮಲ್ಲಿಗೆ ಏಳು ಸುತ್ತಿ ನದುಂಡು ಮಲ್ಲಿಗೆ. ಆ್ಯಂಡ್ ಇಡೀ ಫಿಲಮ್ ಕಲ್ಯಾಣಿ ರಾಗದಲ್ಲಿ ರೆಕಾರ್ಡಿಂಗ್ ಮಾಡಿದ್ದು. ಕಲ್ಯಾಣ್ ಸರ್ದು ಫಸ್ಟ್ ಡೆಬ್ಯೂ ಅಂತ. ಇಡೀ ಸಿನಿಮಾ ಕಲ್ಯಾಣಿ ರಾಗದಲ್ಲಿ ಮಾಡಿದ್ದು. ಮಲ್ಲಿ 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 ಮಲ್ಲಿಗೆ ಏಳು ಸುತ್ತಿ ನದುಂಡು ಮಲ್ಲಿಗೆ, ಅದು ಕಲ್ಯಾಣ್ ಸರ್. ಆಮೇಲೆ ಚಂದ್ರಮುಖಿ ಪ್ರಾಣಸಖಿ ಅದು ನೋಡಿ, ಅದರಲ್ಲೂ ಹಾಡಿದ್ದೀವಿ. ಚಿಗುರು ಕೊಂಬೆ ನವಿರು, ಅದ್ರಲ್ಲಿ ಕೋರಸ್ ಬರುತ್ತಲ್ಲ, ಅದು ನಾವು ಹಾಡಿದ್ದು. ನಾನ ತಾನಿ ನಾನ. ಆಮೇಲೆ ಜನುಮದ ಗೆಳತಿ ನೋಡಿ, ಒಂದೊಂದಾಗಿ ನೆನಪಾಗ್ತದೆ. ಓ ಹೋ ಜನುಮದ ಜೋಡಿ ನೀನು ಕನಕ ಕನಕ, ಅದ್ರಲ್ಲಿ ಫಸ್ಟ್ ಬರುತ್ತೆ. ಅದೆಲ್ಲ ಹಾಡಿದ್ದು. ಯಪ್ಪ, ಅಯ್ಯೋ ಹೇಳಿದ ಒಂದೊಂದು ಹಾಡು ಹಾಡ್ತಿದ್ರೆ ಎಲ್ಲ ಇಷ್ಟ. ನಾನು ಯೂಶಲಿ ನಾನು ಕುಶಲ ಸಿಕ್ಕಿದಾಗ ಅದೇ ಮಾತಾಡ್ತಾ ಇರ್ತೀವಿ. ಒಂದೊಂದು ಫಿಲಮ್ ರೆಕಾರ್ಡಿಂಗ್ ನೋಡಿದ್ವಿ ಎಷ್ಟು ಹಾಡು. ಆಪ್ತ ರಕ್ಷಕ ವಿಷ್ಣುವರ್ಧನ್ ಸರ್, ಅದು ಗುರು ಸರ್ದು ರೆಕಾರ್ಡಿಂಗ್, ಅದು ಸ್ಯಾಕ್ಸ್ ರಾಜ ಸರ್ ಕಂಡಕ್ಟಿಂಗ್. ಅದರಲ್ಲೂ ಅಷ್ಟೇ, ಅದರಲ್ಲೂ ರೆಕಾರ್ಡಿಂಗ್. ಕಣ್ಣ ಮುಚ್ಚೆ ಕಾಡೆ ಗೋಡೆ ಜೂಟ್ ಜೂಟ್, ಅದೊಂದು ಹಾಡು. ಅದ್ರಲ್ಲಿ ನಾನು ಶಮಿತಾ ಇಬ್ರು ಮೇನ್ ಹಾಡಿದ್ದು, ಕೋರಸ್ಸು ಪೋಷಣ ಹಾಡಿದ್ದು. ಕಣ್ಣ ಮುಚ್ಚೆ ಕಾಡೆ ಗೋಡೆ ತಾನನ್ನ ತಾನನ್ನ. ಆಮೇಲೆ ಪಟ್ಟ ಪಟ್ಟ ಹಾರು ಗಾಳಿ ಪಟ್ಟ, ಅದು ಕೋರಸ್ಸು. ಎಸ್, ಕೋರಸ್ ಗುರು ಸರ್ದು ಆಲ್ಮೋಸ್ಟ್. ಆಮೇಲೆ ಇದು ಆಕಾಶ್ ಅಪು ಸರ್ದು. ಅದರಲ್ಲಿ ಅದೇ ನ್ಯೂ ಇಯರ್ದು ಒಂದು ಸಾಂಗ್ ಬರುತ್ತೆ, ರಮ್ಯಂದು ಮತ್ತು ಪುನೀತ್ ಸರ್ದು, ಅದೊಂದು ಹಾಡು. ಸುಮಾರಿದೆ ಹರೀಶಾ, ಸುಮಾರು ನೆನಪಾಗ್ತಿಲ್ಲ ಅಷ್ಟೇ, ಬಟ್ ಸುಮಾರು ಹಾಡಿದ್ವಿ. ಏನ್ ಚಾಲೆಂಜಸ್ ಇರುತ್ತೆ ಅಂದ್ರೆ, ಅದು ಬರ್ಕೊಂಡು ಹಾಡೋದಿರುತ್ತಲ್ಲ, ರೆಡಿ ಮೆಟೀರಿಯಲ್ ಕೊಡ್ತಾರ ಅಥವಾ ನ್ಯೂ ಅದನ್ನ ರೆಕಾರ್ಡಿಂಗ್ ನೋಟೇಶನ್ಸ್ ಕೊಡ್ತಾ ಇದ್ರು. ಸ್ಯಾಕ್ಸ್ ರಾಜಾ ಸರ್ ಆಗಿರ್ಬೋದು, ಜಯಶೇಖರ್ ಸರ್ ಆಗಿರ್ಬೋದು, ಎಲ್ಲರೂ ನಮಗೆ ನೋಟೇಶನ್ಸ್ ಕೊಡ್ತಾ ಇದ್ರು. ನೀವು ಫಿಲ್ ಮಾಡಿದ್ದು ಇದೆಯಾ? ಕೊನೆಗೆ ಹೇಳುತ್ತಲ್ಲ, ಕೊನೆಗೆ ಹೇಳಿದ್ನಲ್ಲ, ನಾನ್ ಕುಶಲ ತುಂಬಾ ಅಲ್ಲಿ ನಾನು ಕುಶಲ ತುಂಬಾ ಸುಮಾರು ಫಿಲಮ್ ರೆಕಾರ್ಡಿಂಗ್ ಮಾಡಿದ್ವಿ. ಲೋ ಬಜೆಟ್ಸ್ ಅಂತೆಲ್ಲ ಬರೋದಲ್ಲ. ಸೊ ನಮಗೆ ಮೇಡಮ್ ಹಾಡ್ಸ್ಬಿಡಿ, ಇವಳು ನನಗೆ ಕೊನೆ ಎಲ್ಲಿ ಮರತೆ ಬರೆಯೋದು ಅಂತಂದ್ರೆ, ಬರೀ ಅಲ್ಲಿ ಅಂತ. ಎಲ್ಲಿ ಸರ್ ಬರೀಬೇಕು? ಅದೇ ಗೇಟ್ ಓಪನ್ ಆಯ್ತಲ್ಲ ಮೇಡಮ್, ಅಲ್ಲಿ ಏನಾರು ಒಂದು ಅಲ್ಲಿ ಗೇಟ್ ಓಪನ್ ಆದಾಗ ಏನು ಹಾಡಿದ್ರೆ, ಓ ಏ ಅಂತ ಇವಳು ಬರೋಗಳು. ಲೇ ಏನು ಅದರಲ್ಲಿ ಏನು ಹಾಡೇವ್ರು, ಏನೋ ಹೇಳ್ತಾ ಇದ್ದಾರಲ್ಲ ಅಂತ ಅಷ್ಟೆಲ್ಲ ಹಾಡಿದ್ರು. ಒಂಥರ ಕಾಮಿಡಿಯ ಕೇಳಿಸುತ್ತೆ. ಆ ಟೈಮ್ನಲ್ಲಿ ಲೇಟ್ ಎಂತ ಸೀರಿಯಸ್ ಕೆಲಸ ಗೊತ್ತಾ ಅದು? ಎಕ್ಸಾಕ್ಟ್ಲಿ 9:30 ಬೇರೆ ಆಗಿರೋದ, 9:30 10 ಗಂಟೆ ಆಗೋಗಿರೋದ. ಕೊನೆ ಇನ್ನೇನು ಟೈಟಲ್ಸ್ ಅಂತ ಬರುತ್ತೆ, ಟೈಟಲ್ಸ್ ಕೊನೆ ಹೆಸರುಗಳೆಲ್ಲ, ಅದು ಕೊನೆ ಯೂಶಲಿ ಈ ರೆಕಾರ್ಡಿಂಗ್ ಅಲ್ಲಿ ಟೈಟಲ್ಸ್ ಅಂತ ಬರುತ್ತೆ. ಅಲ್ಲೇನೋ ಈ ಟೈಟಲ್ಸ್ ಅಲ್ಲಿ ಎಲ್ಲ ಹಾಕೋದಪ್ಪ ಅಂದ್ರೆ, ಮೇಡಮ್ ಏನಾರು ಒಂಚೂರು ಫಿಲ್ಮ್ ಮಾಡ್ಬಿಡಿ ಅಂತ. ಏನು ಫಿಲ್ಮ್ ಮಾಡೋದು? ಏನೋ ಲಲಲಾ 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 ಅಂತ ಇವಳು ಲಲಲಾ. ಅದು ಆಗಿದೆಯಾ? ಅದು ಆಗಿದೆ ಎಲ್ಲೋ. ನಮಗೆ ಸಿನಿಮಾ ನೋಡೋರಿಗೆ ಇದೆಲ್ಲ ಏನೋ ಗೊತ್ತಿರಲ್ಲ. ಅಯ್ಯೋ ಹೇಳಿದ್ನಲ್ಲ, ಒಂದೊಂದ್ಸಲ ನಗು ಬರುತ್ತೆ, ಒಂದೊಂದ್ಸಲ ನೆನ್ಸ್ಕೊಂಡಾಗ ಇದೆಲ್ಲ ಮಾಡಿದ್ವಾ ನಾವು ಅನ್ಸುತ್ತೆ. ವಿ ಡಿಡ್ ಅ ವೆರಿ ಗುಡ್ ಜಾಬ್ ಆ್ಯಕ್ಚುಲಿ.